ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಬಂಜಾರ ಭವನದಲ್ಲಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನ ಪ್ರಯುಕ್ತ ರಕ್ತದಾನ ಶಿಬಿರಕ್ಕೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಚಾಲನೆ ನೀಡಿದರು. ಪಟ್ಟಣದ ಬಂಜಾರ ಭವನದಲ್ಲಿ ಮಂಗಳವಾರ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನ ಪ್ರಯುಕ್ತ ಸೇವಾ ಪಾಕ್ಷಿಕ ಅಭಿಯಾನದ ಅಂಗವಾಗಿ ರಕ್ತದಾನ ಮತ್ತು ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನರೇಂದ್ರ ಮೋದಿ ಅವರು ಈ ದೇಶದ ಮಹಾನ್ ಶಕ್ತಿ. ಅವರು ಜನ್ಮದಿನ ಶುಭ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ರಕ್ತದಾನ ಶ್ರೇಷ್ಠ ದಾನ. ಇದು ಕೇವಲ ಸೇವೆ ಅಲ್ಲ, ಒಂದು ಮಹಾ ಮಾನವೀಯ ಕರ್ಮ. ರಕ್ತದಾನ ಮಾಡಿದರೆ ದೇಹದಲ್ಲಿ ಹಳೆಯ ರಕ್ತಗಳು ಹೋಗಿ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುವುದರಿಂದ ದೇಹವು ತಾಜಾವಾಗುತ್ತದೆ. ರಕ್ತದಾನದಿಂದ ರಕ್ತದೊತ್ತಡ, ಮಧುಮೇಹದಂತಹ ರೋಗಗಳು ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಆತ್ಮತೃಪ್ತಿ ಸಿಗುತ್ತದೆ. ರಕ್ತದಾನ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅಮೂಲ್ಯವಾದ ಜೀವಗಳನ್ನು ಉಳಿಸಲು ರಕ್ತದಾನ ಮಾಡುವುದು ಅತಿ ಅಗತ್ಯವಾಗಿದ್ದು, ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕೆಂದು ಕರೆ ನೀಡಿದ್ದರು. ಈ ಸಂದರ್ಭದಲ್ಲಿ ಟಿಎಚ್ಒ ಡಾಕ್ಟರ್ ಮೊಹಮ್ಮದ್ ಗಫಾರ್, ಶರಣಪ್ಪ ತಳವಾರ್ ಮಾತನಾಡಿದರು. ವಿಜಯಕುಮಾರ್ ಚೆಂಗಟೆ, ಭೀಮಶೆಟ್ಟಿ ಮುರ್ಡಾ, ಕೆಎಂ ಬಾರಿ, ಗೋಪಾಲರಾವ್ ಕಟ್ಟಿಮನಿ, ಶ್ರೀಮಂತ್ ಕಟ್ಟಿಮನಿ, ರಮೇಶ್ ಪಟ್ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಡೈರೆಕ್ಟಿಗೂ ಆಗುತ್ತೆ, ಇಂಡೈರೆಕ್ಟಿಗೂ ಆಗುತ್ತೆ. ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದು ರಕ್ತದಾನ ಪಟ್ಟರೆ ನಮ್ಮ ಹೆಲ್ತು ಅಂದಂಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಕ್ಲಾಟಿಂಗ್ ಏನಾಗುತ್ತೆ, ಅದು ಚಾನ್ಸ್ ಆಫ್ ಕ್ಲಾಟಿಂಗ್ ಕಮ್ಮಿ ಆಗುತ್ತೆ. ತುಂಬ ಒಳ್ಳೆ ಬೆನಿಫಿಟ್ ಇದೆ. ಮತ್ತು ನಾವು ರಕ್ತ ತಿಂಗಳಿಗೆ ಮಿನಿಮಮ್ ಒಂದು 3 ಸರಿ ಅಂದ್ಕೊಳ್ಬೋದು. 2 ಸರಿ ಅಂತ ಅಂತಾರೆ, ಬಟ್ ಇವತ್ತು ಯಾರು ಅರ್ಥ ಕೊಡ್ತಾರೆ ಅವರೇ ನಿಜವಾದದ್ದು. ಯಾರು ಇವತ್ತಿನ ದಿವಸ ಯಾರು ಅರ್ಥ ಕೊಡ್ತಾರಲ್ಲ ಅದು ಬೇರೆಯವ್ರ ಜೀವನ ಪ್ರಾರಂಭಿಸುತ್ತೆ. ಆ ಒಂದು ಪ್ರಾಣ ಉಳಿಯುವುದಿಲ್ಲ. ಆ ಜೊತೆಯಲ್ಲೇ ಅವರ ಅವಲಂಬಿತರೇ ಇರ್ತಾರೆ. ತಂದೆ, ತಾಯಿ, ಮಗ, ಅಕ್ಕ, ತಂಗಿ ಎಲ್ಲರೂ ಏನು ಒಂದು ಫೀಲಿಂಗ್ ಬರುತ್ತೆ. ನನ್ನ ಮಗವನ್ನು, ನನ್ನ ತಂದೆಯವರು, ನಮ್ಮ ಅಕ್ಕ ತಂಗಿಯವರು. ಸೊ ನಾವು ಒಂದು ಜೀವನ ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಕೊಟ್ಟಂತ ರಕ್ತ ನಮ್ಮಲ್ಲಿ ಹೊಸ ಚೈತನ್ಯ ಬರುತ್ತೆ, ಹೊಸ ರಕ್ತ ಉತ್ಪಾದನೆ ಆಗುತ್ತೆ. ರಕ್ತ ಹೆಚ್ಚು ಕಡಿಮೆ